ನಮಸ್ಕಾರ ಕಲಾಕಾರಸ್, ಎಲ್ಲರೂ ಹೆಂಗಿದ್ದಿ? ಎಸ್, ದೀಪಾವಳಿ ಹತ್ತರ ಬರ್ತಾ ಇದ್ದು ಅಂಬಾಗ ನಮ್ಮ ಚಾನಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಬರಕ್ಕನ್ನೇ, ಹಾಗಾಗಿ ಇಂದಿನ ಎಪಿಸೋಡ್. ಸೊ ಎಲ್ಲರಿಗೂ ಮುಂದೆ ದೀಪ ಹೊಚ್ಚಲೇ ತುಂಬ ಸುಲಭ ಹೇಳಿ ಗೊಂತಿದ್ದು. ದೀಪ ಹೊಚ್ಚದೆ ಹೆಂಗಪ್ಪ, ಒಂದು ದೀಪ ತಕ್ಕೊಳ್ಳತ್ತು, ಅದಕ್ಕೆ ಎಣ್ಣೆ ಹಾಕಿತ್ತು, ಮತ್ತೆ ದೀಪ ಹೊಚ್ಚಿತ್ತು, ಅಷ್ಟೇ ಸುಲಭದ ಕೆಲಸ. ಅಂಬಾಗ ಕ್ಯಾನ್ವಾಸಲ್ಲಿ ದೀಪ ಬಿಡಿಸಲೇ ಎಲ್ಲರಿಗೂ ಎಂತಕ್ಕೆ ಕಷ್ಟ ಅಲ್ಲದ? ಎಂತದಕ್ಕಷ್ಟು ಚಿಂತೆ ಮಾಡ್ತೀವಿ? ಬರೀ ಯಾವಾಗಲೂ ಅದುವೇ ಒಂದು ಯು ಶೇಪ್ ಹಾಕಿತ್ತು, ಒಂದು ಸರ್ಕಲ್ ಹಾಕಿತ್ತು, ಒಂದು ಹೀಗೆ ಕೋನಿನಾಗೆ ದೀಪದ ಹಂಗೆ ಹಾಕಿತ್ತೊಳ್ರೆ ಮುಗುತ್ತು ಅಲ್ಲಿಗೆ. ನೋ, ಈ ಸರ್ತಿ ಅಣ್ಣ ಸ್ಪೆಷಲ್ ಎಪಿಸೋಡ್ ಇಲ್ಲಿ ನಿಂಗೋಗೆ ರಿಯಲಿಸ್ಟಿಕ್ ಆಗಿ ದೀಪ ಹಚ್ಚೋದು ಹೆಂಗೆ ಕ್ಯಾನ್ವಾಸ್ ಇಲಿಯಲ್ಲಿ ಹೇಳಿಕೊಡ್ತಾ ಇದ್ದೆ. ರೆಡಿ ಮಾಡಿ ನಮ್ಮ ಆಯಿಲ್ ಪೇಸ್ಟಲ್ಸಿಂದ. ಕಷ್ಟವಾ ಎಂಥದ್ದು ಇಲ್ಲ. ದೀಪ ಹೊಚ್ಚಲು ಎಷ್ಟು ಸುಲಭವೋ ಅಷ್ಟೇ ಸುಲಭ ಚಿತ್ರ ಬಿಡಿಸಲಿದೆ. ಬಿಕಾಸ್ ನಮಗೆಲ್ಲರಿಗೂ ಗೊತ್ತಿದ್ದು ಎಂತರ, ಎಸ್, anybody can draw. ಇಂದ್ರನ ಸ್ಪೆಷಲ್ ಎಪಿಸೋಡಲ್ಲಿ ದೀಪ ಮಾಡೋದು ಹೆಂಗೆ ಹೇಳಿ ಕಲಿತಾ ಇದ್ದು. ಸೊ ಸಿಂಪಲ್ಲಾಗಿ ಎಂತ ಇಲ್ಲ, ನಿಂಗೆ ಮಾಮೂಲಿ ದೀಪ ಮಾಡುವ ಹಾಗೆ ಫಸ್ಟ್ ಹಿಂಗೆ ಒಂದು ಓವೆಲ್ ಶೇಪ್ ಹಾಕಿಕೊಳ್ಳಿ. ಹಿಂಗೆ ರಜ್ಜ ಚಟ್ಟೆಯ ಆಕಾರಲ್ಲಿ, ಮತ್ತು ಕೆಳದಿಕ್ಕಿಂದ ಒಂದು ಹಾಫ್ ಸರ್ಕಲ್ನ ಹಾಕಲು ಬೇಕಾರೆ, ಅಥವಾ ದೀಪಂಗ ಹೆಚ್ಚಾಗಿ ತಳವದಿ ಫ್ಲ್ಯಾಟ್ ಇಪ್ಪ ಕಾರಣ ಒಂದು ರಜ್ಜ ಫ್ಲ್ಯಾಟಾಗಿ ಹಾಕುತ್ತಾ ಇದ್ದು. ಸ್ಟ್ರೈಟ್ 2 ಲೈನ್ ಹಾಕಿಕ್ಕಿ ಕೆಳದಿಕ್ಕಿಂದ ಫ್ಲ್ಯಾಟ್ ಹಾಕಿಕ್ಕಿ ಮತ್ತು ಮೇಲೆ ಒಂದು ಓವೆಲ್ ಶೇಪ್. ನಂತರ ಇಲ್ಲಿ ಸೆಂಟರ್ಲಿ ವಾಪಸ್ ಒಂದು ಸಣ್ಣ ಗುಂಡಿ ಹಾಗೆ ಮಾಡೋದು. ಯಾಕಂದರೆ ಆ ದೀಪದ ಕೊಡಿ ಚೂಪ್ ಇರ್ತಲ್ಲ, ಅದು ನಮಗೆ ಎದುರಿಂದ ನೋಡುವಾಗ ಕೆಳ ಗುಂಡಿ ಹಂಗೆ ಕಾಣ್ತಷ್ಟು ಹೊರತು ಮೇಲಂಗೆ ಕಾಣ್ತಲೆ. ಸೊ ನೆಕ್ಸ್ಟ್ ಒಂದು ಬತ್ತಿ ಇದೆ ಮತ್ತು ದೀಪ ಇದೆ. ಇದು ನಾವು ಮಾಮೂಲಿ ಮಾಡುವ ಹಾಗೆ ಮಾಡಿದ್ರೆ ಆಯ್ತು. ನಾನು ರಜ್ಜ ಸ್ಲ್ಯಾಂಟಾಗಿ ಮಾಡ್ತಾಯಿದ್ದೆ, ಹೇಳಿದರೆ ಗಾಳಿಗೆ ರಜ್ಜ ದೀಪಂಗ ಅಂದಾಡ್ತಲ್ಲ, ಹಾಗಾಗಿ ರಜ್ಜ ಸ್ಲ್ಯಾಂಟಾಗಿ ಮಾಡ್ತಾಯಿದ್ದೆ. ಮತ್ತು ನೆಲಕ್ಕೆ ಒಂದು ಲೈನ್ ಹೀಗೆ ಹಾಕಿತ್ತು. ಈ ಬ್ಯಾಕ್ಗ್ರೌಂಡ್ಲಿ ನಾನೀಗ ಸರ್ಕಲ್ಸ್ ಹಾಕೋತಾ ಇದ್ದೆ. ಇಲ್ಲಿ ಒಂದು ದೂರಿಂದ ಲೈಟ್ ಒಂದು ಬ್ಲರ್ರಾಗಿ ಕಾಂಬಾಗ ಹೆಂಗೆ ಕಾಣ್ತು ಆ ಥರ ಕಾಂಬಲೆ ಬೇಕಾಗಿ, ಇದರ ಬೇಕಾದರೆ ಮಾಡ್ಲಕ್ಕೂ ಇಲ್ಲದ್ರೆ ಅವಾಯ್ಡ್ ಮಾಡ್ಲಕ್ಕೂ ಸಿಂಪಲ್ ಹಿಂಗಿಪ್ಪ ಒಂದು ಶೇಪಿನ ಹಂಗೆ ಹೇಳಿದ್ರೆ ಬೆಳಕು ಕಾಂಬಾಗ ಒಂದು ರಿಫ್ಲೆಕ್ಷನ್ ಕಾಂಬ ಹಾಗೆ. ಓಕೆ, ಇಲ್ಲಿಗೆ ನಮ್ಮ ಸ್ಕೆಚ್ ರೆಡಿ ಆಯಿತು. ಸೊ ಇದರ ರಜ್ಜ ರಿಫೈನ್ ಮಾಡಿ ಎಂಬುದು ಬೇಡದ ಲೈನ್ಸ್ಗಳೆಲ್ಲ ರಬ್ ಮಾಡಿ ಮತ್ತು ಕೆಲವು ಶೇಪ್ಸ್ಗೆ ಇಲ್ಲಿ ಒಂಚೂರು ಸರಿ ಮಾಡೋಕ್ಕೂ ಒಂದು ರಜ್ಜ ಸರಿ ಮಾಡಿಗೊಮ್ಮ, ರಜ್ಜ ಕರ್ವ್ ಕೊಡುವ ಅದಕ್ಕೆ. ಓಕೆ, ತುಂಬ ಸ್ಟ್ರೈಟ್ ಬೇಡ. ಇದಿಷ್ಟು ಮಾಡಿ ಆದ ಮತ್ತೆ ನೆಕ್ಸ್ಟ್ ಈಗ ನಮಗೆ ಬೇಡದ ಲೈನ್ಸ್ಗಳೆಲ್ಲ ನಾವು ರಬ್ ಮಾಡಿ ಬ್ಯಾಕ್ಗ್ರೌಂಡ್ ಇಲ್ಲಿ ಪದರ ಎಲ್ಲ ಒಂಚೂರು ಡಲ್ ಮಾಡಿ ಪೆನ್ಸಿಲ್ ಮಾರ್ಕ್ಸ್ಗಳ. ನಮಗೆ ಕಾಂಬಷ್ಟು ಮಾತ್ರ ಇದ್ದರೆ ಸಾಕು, ತುಂಬ ಡಾರ್ಕ್ ಬೇಡ. ಸೊ ಇದರೆಲ್ಲ ಕ್ಲೀನಾಗಿ ಬೇಡದ ಲೈನ್ಸ್ಗಳೆಲ್ಲ ಕ್ಲೀನಾಗಿ ರಬ್ ಮಾಡಿಬಿಡಿ. ಓಕೆ, ಇದಾದ ಮತ್ತು ಬ್ಯಾಕ್ಗ್ರೌಂಡ್ ಲಿಪ್ ಅದರೆಲ್ಲ ಡಲ್ ಮಾಡಿಕೊಳ್ತಾ ಇದ್ದೆ. ಓಕೆ, ಇಷ್ಟಾದ ಮತ್ತೆ ನಾವು ಸೀದಾ ಸ್ಟಾರ್ಟ್ ಮಾಡಿದೆ ಕಲರಿಂಗ್. ಎಸ್, ಫಸ್ಟ್ ಕಲರ್ ಲೆಮನ್ ಯೆಲ್ಲೋ ಕಲರ್ ತಕ್ಕೊಂಬೋದು. ಆಲ್ರೆಡಿ ಲೆಮನ್ ಯೆಲ್ಲೋ ಇಲ್ಲಿ ರಜ ಕಲರ್ಸ್ ಎಲ್ಲ ಇದ್ದೊಳ್ರೆ ಕ್ಲೀನ್ ಮಾಡಿಕೊಂಡು ಕಲರಿಂಗ್ ಸ್ಟಾರ್ಟ್ ಮಾಡಿ. ಅದರ ಆಯಿಲ್ ಪೇಸ್ಟಲ್ಸ್ನ ಮೇಲೆ ನಿಮಗೆ ಮಿಕ್ಸ್ ಮಾಡುವಾಗ ಅದಕ್ಕೆ ಕಲರ್ ಇದ್ದದ್ದು ಅದಲ್ಲೇ ಇರ್ತು. ಸೊ ಅದರ ಕ್ಲೀನ್ ಮಾಡಿಕೊಳ್ಳೋಕ್ಕೂ ನಾನು ಇಲ್ಲಿ ಲೈಟಾಗಿ ಹಾಕ್ಕೊಂಡಿದ್ದೆ. ಅದರ ಮೇಲಿಂದ ಪುನಃ ವೈಟ್ ಕಲರಿನ ಹಾಕೋತಾ ಇದ್ದೆ. ವೈಟ್ ಕಲರ್ದೇ ಅಷ್ಟೇ ಕ್ಲೀನ್ ಮಾಡಿಕೊಂಡಕ್ಕೆ ಯೂಸ್ ಮಾಡಿ. ಯಾವುದಾರು ಒಂದು ವೇಸ್ಟ್ ಪೇಪರ ಅಥವಾ ಎಂಥಾರು ಮಾಡ್ಕೊಳ್ಳಿ, ಇಲ್ಲದರೆ ಒಂದು ಕಾಟನ್ ಬಡ್ ಹಿಂಗಿಪ್ಪದೆಂಥಾರು ಮಾಡ್ಕೊಂಡು ಮಾಡ್ಲಾವ್ತು. ಸೊ ಇಲ್ಲಿ ನೋಡಿ ನಾನೀಗ ಪೂರ ವೈಟ್ ಕಲರ್ ಹಾಕುತ್ತಾ ಇದ್ದೆ. ಸೊ ಇದರಿಂದ 2 ವಿಷಯ ಆಯಿತು. ನಿಂಗಳ ಕಲರ್ ಲೈಕಲ್ಲಿ ಬ್ಲೆಂಡ್ದೇ ಆಯಿತು, ಪ್ಲಸ್ ನಿಮಗೊಂಚೂರು ಕಲರ್ ಬ್ರೈಟ್ ಆಗಿ ಲೈಟ್ ಕಲರ್ ಬಂತು. ನೆಕ್ಸ್ಟ್ ಲೈಟ್ ಆರೆಂಜ್ ಕಲರ್ ತಗೊಳ್ತಾ ಇದ್ದೆ ನಾನು. ಸೊ ಇದರ ನಾನು ಥ್ರೂ ಔಟ್ ದೀಪಕ್ಕೆ ಹಾಕುತ್ತೆ. ಹೇಳಿದರೆ ಲೈಟ್ ಇಪ್ಪ ಕಾರಣ ಅದರಲ್ಲಿ ಬೆಳಕು ಹೈಲೈಟ್ಸ್ ಜಾಸ್ತಿ ಕಾಣ್ತು. ಸೊ ಅದಕ್ಕೆ ಬೇಕಾಗಿ ಫಸ್ಟ್ ಬೇಸ್ ಕಲರಿಂದಲೇ ಸ್ಟಾರ್ಟ್ ಮಾಡುವಂಥದ್ದು, ಲೈಟ್ ಕಲರ್ಸಿಂದ.
ಸೊ ಇದರ ತುಂಬ ಒತ್ತಿ ಹಾಕುತ್ತಾ ಇಲ್ಲ, ರಜ್ಜ ಲೈಟಾಗಿ ಹಾಕುತ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಕಾಣ್ತಾ ಇದ್ದು, ಸೊ ಹಾಗೆ ಹಾಕುತ್ತಾ ಇದ್ದೆ, ತುಂಬ ಡೀಟೇಲಾಗಿ ಅಲ್ಲ. ಅದರ ಮೇಲೆ ಬೇರೆ ಬೇರೆ ಕಲರ್ಸ್ ಹೋಯ್ತು. ಓಕೆ, ನೆಕ್ಸ್ಟ್ ಚೂರು ಬಾಕಿತ್ತು. ಓಕೆ, ನೆಕ್ಸ್ಟ್ ಪುನಃ ಈ ಲೆಮನ್ ಎಲ್ಲೋ ತಕ್ಕೊಂಡು ಅದರ ಮಿಕ್ಸ್ ಮಾಡುವ. ನಾವೀಗ ಹಾಕಿದ ಕಲರ್ನ ಮಿಕ್ಸ್ ಮಾಡಲೆ. ನಾವಾಗ ಎಲ್ಲೋ ಹಿಂಗೆ ವೈಟ್ ಹಾಕಿತ್ತು, ಅದೇ ಥರ ಆರೆಂಜ್ ಹಿಂಗೆ ಈಗ ನಾವು ಯೆಲ್ಲೋ ಕಲರ್ಲಿ ಮಿಕ್ಸ್ ಮಾಡ್ತಾಯಿದ್ದು. ಅಗೇನ್ ಇದರಿಂದ ತುಂಬ ಬ್ರೈಟಾಗಿ ಕಾಣ್ತು ನಿಗಳ ಕಲರ್ಸ್. ನೆಕ್ಸ್ಟ್ ನಾನು ಆರೆಂಜ್ ಕಲರ್, ಇದರಲ್ಲಿ ಒಂದು ಡಾರ್ಕ್ ಆರೆಂಜ್ ಕಲರ್ ಇದ್ದು, ಆ ಡಾರ್ಕ್ ಆರೆಂಜ್ ಕಲರನ್ನೇ ತಕ್ಕೊಂಡು ವಾಪಸ್ ಅದರ ಮೇಲಿಂದ ಹಾಕಿಕೊಂಡು ಹೋಗ್ತಾ ಇದ್ದೆ. ಒಳಾಣ ಪಾರ್ಟಿಂಗ್ ರಜ್ಜ ದಪ್ಪಕ್ಕೆ ಹಾಕುತ್ತಾ ಇದ್ದೆ, ಅದರಲ್ಲಿ ರಜ್ಜೆ ಡಾರ್ಕ್ ಜಾಸ್ತಿ ಅಲ್ಲ, ಹಾಗಾಗಿ ರಜ್ಜೆ ಒತ್ತಿ ಹಾಕುತ್ತಾ ಇದ್ದೆ. ಓಕೆ, ಹೀಗೆ. ನೆಕ್ಸ್ಟ್ ಇಲ್ಲಿ ಸೈಡ್ಸ್, ಇಲ್ಲಿ ಕೆಳದಿಕ್ಕೆ ಸೈಡ್ಸ್ ಇಲ್ಲಿದೆ ರಜ್ಜ ಹಾಕುತ್ತಾ ಇದ್ದೆ. ಇಲ್ಲಿ ಹೆಂಗೆ ಹೇಳಿದ್ರೆ ಫಸ್ಟಿಂಗ್ ಒತ್ತಿ ಹಾಕಿಕ್ಕಿ ಒಳಗೆ ಹೋಗ್ತಾ ರಜ್ಜ ಲೈಟ್ ಮಾಡಿಕೊಂಡು ಹೋಪಂಥದ್ದು. ಇಲ್ಲಿ ಮೇಲೆ ಗಮನ ಕೊಡಿ, ಒಂಚೂರು ಗ್ಯಾಪ್ ಬಿಡಿ, ಪೂರ್ತಿ ನಿಂಗಳ ಲೈನಿನ ಫಿಲ್ ಮಾಡಿ ಬಿಡಡಿ. ಹೇಳಿದರೆ ನಿಂಗೋಗ ಅಲ್ಲಿ ಹೈಲೈಟ್ ಬಂತು. ಸೊ ನಿಂಗಳ ಹೈಲೈಟ್ಸ್ಗಳ ನಿಂಗೆ ಗ್ಯಾಪ್ ಬಿಟ್ಟುಕೊಂಡು ಮಾಡಿ. ಓಕೆ, ಪುನಃ ಮತ್ತೆ ಹಾಕಿಕೊಳ್ಳಿದ್ರೆ ಅದು ಹಾಕಲ್ಲ ಅವತ್ಲೆ, ಹಾಗಾಗಿ ರಜ್ಜ ಗ್ಯಾಪ್ ಬಿಟ್ಟುಕೊಂಡು ಹಾಕಿ. ಸೊ ಇಲ್ಲಿ ನಾನು ಮಧ್ಯಲ್ಲದೇ ಬಿಟ್ಟಿದೆ, ಎಂತ ಕೇಳಿದ್ರೆ ಅಲ್ಲಿ ಫುಲ್ ಡಾರ್ಕ್ ಬತ್ತಲ್ಲಿ ಅಗತ್ಯ ಇಲ್ಲ ನಾವು ಈ ಕಲರ್ನ ಹಾಕೋದು. ಸೊ ಬ್ರೌನ್ ಕಲರ್ ತಕ್ಕೊಳ್ಳಿ. ನಾನೀಗ ಡಾರ್ಕ್ ಬ್ರೌನ್ ತಕ್ಕೊಂಡಿದ್ದೆ. ಬ್ರೌನ್ ತಕ್ಕೊಂಡು ಅಲ್ಲೇ ಮಿಕ್ಸ್ ಮಾಡ್ತಾ ಇದ್ದೆ. ರಜ್ಜ ಹೆರಾಣ ಹೊಡೆಯಿಂದ ಸ್ಟಾರ್ಟ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೆ. ಇಷ್ಟು ಒಂದು ಲೈನ್ ಒತ್ತಿ ಹಾಕೋಕ್ಕೂ, ಸಿನ್ಸ್ ನಿಂಗೆ ಈಗ ಆಲ್ರೆಡಿ 3 ಲೇಯರ್ ಕಲರ್ ಆಯ್ತು ಹೇಳಿದ ಕಾರಣ ನಿಂಗೆ ಇನ್ನೂ ಕಲರ್ ಹಾಕುವಾಗ ರಜ್ಜ ಒತ್ತಿ ಹಾಕಿದರೆ ಮಾತ್ರ ಬಕ್ಕಷ್ಟೆ. ಹಾಗೆ ಈಗ ನಾನು ಒತ್ತಿಕ್ಕಿ ಹಾಕುತ್ತಾ ಇದ್ದೆ ಬ್ರೌನ್ ಕಲರ್. ಮಧ್ಯದ ಜಾಗದಿಂದ ಸ್ಟಾರ್ಟ್ ಮಾಡಿ ಹೆರಂಗವರೆಗೆ ಹೆರ ನಮಗೆ ಆ ಆರೆಂಜ್ ಕಲರ್ ಗ್ಯಾಪಿನ ಹಾಗೆ ಬಿಟ್ಟೊತ್ತೋಡ್ರೆ ಹೈಲೈಟ್ ಕೊಡ್ತದಕ್ಕೆ. ಸೊ ಈಗೇನು ಇದನ್ನು ಹಾಕುವಾಗಲೂ ಅಷ್ಟೇ ಅಲ್ಲಿ ಮಧ್ಯದಲ್ಲಿ ಯೆಲ್ಲೋ ಕಲರ್ನ ಕವರ್ ಮಾಡಿ ಬಿಡಡಿ, ಕವರ್ ಅದರ ಹಾಗೆ ಬಿಡಿ. ಓಕೆ, ಅದು ನಮ್ಮ ಹೈಲೈಟ್. ಓಕೆ, ಪೂರ್ತಿ ಹಾಕೊಳ್ಳಿ. ಇಲ್ಲ ಅಲ್ಲಿಗೆ ಒಂದು ಲೈನ್, ತಿನ್ನ ಲೈನ್ ಗ್ಯಾಪ್ ಬಿಟ್ಟರೆ ಆಯ್ತು. ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ತಕ್ಕೊಳ್ಳಿ. ನಾನು ತಕ್ಕೊಂಡದು ಬ್ರೌನ್ ಕಲರ್ ಆಯ್ತು, ಸಾರಿ, ಬ್ರೌನ್ ಕಲರ್ ತಕ್ಕೊಳ್ಳಿ. ಈ ಮಧ್ಯದಲ್ಲಿ ನಮ್ಮ ಬತ್ತಿ ಇದ್ದಲ್ಲ ಅದರ ಮಾಡಿ. ಬತ್ತಿ ದೀಪದ ಒಳದಿಕ್ಕಿಪ್ಪಾಗ ಫುಲ್ಲು ಡಾರ್ಕ್ ಇರುತ್ತೆ, ಹೊರದಿಕ್ಕಿಪ್ಪಾಗ ವೈಟ್ ಇರ್ತದೆ ರಾಜ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ತಕ್ಕೊಳ್ಳಿ. ಈಗ ನಿಂಗೆ ಈ ಬತ್ತಿ ಹತ್ತರ ಏನಾವಾಗಿ ಬತ್ತಿ ಮಡಿಗೆ ಆ ಜಾಗ ಒಂಚೂರು ಕಪ್ಪಾಗಿರ್ತಲ್ಲ, ಅದರ ಮಾರ್ಕ್ ಮಾಡಿಕೊಳ್ತಾ ಇಪ್ಪದು ರಜ್ಜ ಬತ್ತಿಗುದೆ. ಅಲ್ಲಲ್ಲಿ ಮಧ್ಯದಲ್ಲಿ ಒಂದು ರಜ್ಜ ಬ್ಲ್ಯಾಕ್ ಕಲರ್ ಹಾಕಿ, ನೆಕ್ಸ್ಟ್ ಇಲ್ಲಿ ನಿಂಗಳ ದೀಪದ ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ. ಇನ್ನದೆಂತ ಹಾಕಿದ್ದೇಳೆ ಗೊತ್ತಿಲ್ಲ, ನೋಡಿದ್ದೇ ಇಲ್ಲೇ ಸಿಕ್ಕಿದ್ದು ಇಲ್ಲೇ. ಈ ಬ್ಲ್ಯಾಕ್ ಕಲರ್ ಹಾಕುವಾಗ ಅಬ್ಸರ್ವ್ ಮಾಡಿಕೊಳ್ಳಿ. ಈಗ ತುಂಬ ಒತ್ತಿ ಹಾಕಡಿ, ಹಾಗೇಳಿ ತುಂಬ ಲೂಸದೆ ಹಾಕಡಿ, ಅದಕ್ಕೆ ಹಾಕಿರಾತು. ಇದರ ನಮಗೆ ಮತ್ತೆ ಬ್ಲೆಂಡ್ ಮಾಡೋಕ್ಕೂ. ಓಕೆ, ಸೊ ಇಷ್ಟು ಹಾಕಿ ನಿಂಗಳ ಲೈಟ್ ಬ್ರೌನ್ ಅಥವಾ ಎಲ್ಲೋ ಆಕರ್ ಕಲರ್ ಇದ್ದ ತೊಳ್ರೆ ಎಲ್ಲೋ ಆಕರ್, ಇದೆರಡು ಬಣ್ಣವೂ ಇಲ್ಲೇ ಹೇಳಿ ಆದರೆ ನಿಂಗೆ ಬ್ರೌನ್ ಕಲರ್ ತಕ್ಕೊಂಡು ಹಾಕಲಕ್ಕು. ಸೊ ಈ ಬ್ರೌನ್ ಕಲರ್ ತಕ್ಕೊಂಡು ಅದರ ಶೇಡಿಂಗ್ ಮಾಡಿ ಮಿಕ್ಸ್ ಮಾಡಿ ಹೇಳಿದ್ರೆ ನಾವಾಗ ಹೇಗೆ ಆರೆಂಜಿನ ಮೇಲೆ ಯೆಲ್ಲೋ ಕಲರ್ ಹಾಕಿ ಮಿಕ್ಸ್ ಮಾಡಿತ್ತೋ ಅದೇ ಥರ ಈಗ ನಾವು ಬ್ಲ್ಯಾಕಿನ ಒಟ್ಟಿಗೆ ಬ್ರೌನ್ ಕಲರ್ ಹಾಕಿ ಮಿಕ್ಸ್ ಮಾಡ್ತಾ ಇಪ್ಪದು. ಇಲ್ಲಿ ನಾನು ಎಲ್ಲೋ ಆಕರ್ ಹಾಕುತ್ತಾ ಇದ್ದೆ, ನಿಗಳ ಹತ್ರ ಎಲ್ಲೋ ಆಕರ್ ಇದ್ದರೆ ಅದರ ಹಾಕಲಕ್ಕು, ಇಲ್ಲದರೆ ಬ್ರೌನ್ ಕಲರ್ ಹಾಕಲಕ್ಕು. ಓಕೆ, ಸೊ ಇದರ ನೀಟಾಗಿ ಮಿಕ್ಸ್ ಮಾಡಿಬಿಡಿ.
ಕೆಲವೊಂದರಿ ಕೈಲಿ ಮಿಕ್ಸ್ ಮಾಡ್ತಾ ಇದ್ದೆ ನಾನಿಲ್ಲಿ. ನಿಂಗೆ ಕೈಲಿ ಮಿಕ್ಸ್ ಮಾಡಲಿ ಇಷ್ಟ ಇಲ್ಲೇ ಅಥವಾ ಮಕ್ಕ ಆಗಿದ್ದರೆ ದಯವಿಟ್ಟು ಮಕ್ಕ ಕೈಲಿ ಮಾಡಿ. ನಿಂಗೆ ಇದರ ಕೈಲಿ ಮಾಡುವ ಬದಲು ನಿಂಗೊಂದು ಪೇಪರ್ ಪೀಸೋ ಅಥವಾ ಒಂದು ಕಾಟನ್ ಇಯರ್ ಬಡ್ಸ್ ಬರ್ತಲ್ಲ ಅದರ ಯೂಸ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡಿ ಒಂಬಲ್ಲ ಆಯ್ತು. ಅದಷ್ಟಪ್ಪಾಗ ಲಾಯ್ಕಲ್ಲಿ ಮಿಕ್ಸ್ ಆಯ್ತು ಕಲರ್ಸಿಂಗೆ. ಓಕೆ, ನೆಕ್ಸ್ಟಿಗೆ ನಾನು ರೆಡ್ ಕಲರ್ ತಗೊಳ್ತಾ ಇದ್ದೆ. ಇಲ್ಲಿ ರೆಡ್ ಕಲರ್ ತಕ್ಕೊಂಡು ಒಂದು ಚೂರು ಬ್ರೈಟ್ನೆಸ್ಸಿಂಗೆ ಬೇಕಾಗಿ ರೆಡ್ ಕಲರ್ಲಿ ಹಾಕುತ್ತಾ ಇದ್ದೆ. ಎಡ್ಜಸ್ಸಿಲಿ ಮಾತ್ರ. ನಿಂಗಳ ವರ್ಕ್ ರಿಯಲಿಸ್ಟಿಕ್ ಆಗಿ ಹೈಪರ್ ರಿಯಲಿಸ್ಟಿಕ್ ಕಾಣಕ್ಕೊಳ್ಳಿದರೆ ನಿಂಗೆ ಎಷ್ಟು ಕಲರ್ಸ್ ಮಿಕ್ಸ್ ಮಾಡ್ತಿರೋ ಅಷ್ಟು ಜಾಸ್ತಿ ಅದು ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ. ಆದರೆ ನಿಂಗೆ ಒಂದು ಆಬ್ಜೆಕ್ಟ್ ನೋಡುವಾಗ ಬರೀ 1-2 ಕಲರ್ ಮಾತ್ರ ಅಲ್ಲ, ಅದರಲ್ಲಿ ತುಂಬ ಕಲರ್ಸ್ನ ಅಬ್ಸರ್ವೇಷನ್ ಮಾಡಲಿ ಸ್ಟಾರ್ಟ್ ಮಾಡೋಕ್ಕೆ ಅಷ್ಟಪ್ಪಾಗ ಅದು ಇನ್ನೂ ರಿಯಲ್ ಆಗಿ ಕಾಂಬಲ್ಲೇ ಸ್ಟಾರ್ಟ್ ಆಗುತ್ತೆ. ಓಕೆ, ಇಷ್ಟಾಯಿತು. ನೆಕ್ಸ್ಟ್ ಎಂತ ಮಾಡೋದು? ನೆಕ್ಸ್ಟು ಲೈಟ್ ಬ್ರೌನ್ ಕಲರ್ ತಕ್ಕೊಳ್ಳಿ, ನೆಲಕ್ಕೆ ಬಣ್ಣ ಹಾಕಲು ಶುರು ಮಾಡಿ. ನೆಲಕ್ಕೆ ಫುಲ್ಲು ಎಲ್ಲ ಲೈಟ್ ಬ್ರೌನ್ ಕಲರ್ ಹಾಕಲಕ್ಕೂ ನಾವು ನೆಕ್ಸ್ಟ್ ಅದರ ಮೇಲೆ ನಾವು ವಾಪಸ್ಸು ಸೇಮ್ ಆಗ ಮಾಡಿದಂಗೆ ಶೇಡಿಂಗ್ ಮಾಡಿಕೊಂಡು ಹೋಯ್ತು. ಸೊ ಫುಲ್ ಲೈಟಾಗಿ ಹಾಕಿದರೆ ಸಾಕು. ಆಮೇಲೆ ಎಡ್ಜ್ ಟು ಎಡ್ಜ್ ಮಾಡ್ತಾ ಇಲ್ಲೇ ನಿಂಗೆ ಎಡ್ಜ್ ಟು ಎಡ್ಜ್ ಬೇಕಾದ್ರೆ ಎಡ್ಜ್ ಟು ಎಡ್ಜ್ ಮಾಡ್ಲಕ್ಕು. ಆಮೇಲೆ ರಜೆ ಡ್ರೀಮಿಯಾಗಿ ಮಡಗುತ್ತಾ ಇದ್ದೆ. ನೆಕ್ಸ್ಟು ಬ್ರೌನ್ ಕಲರ್ ತಗೊಳ್ತಾ ಇದ್ದೆ. ನನಗೆ ಶ್ಯಾಡೋ ಎಲ್ಲಿ ಬೇಕೋ ಫಸ್ಟ್ ಅದರ ಮಾಡ್ತಾ ಇದ್ದೆ. ನೋಡಿ ಇಲ್ಲಿ ದೀಪ ಶ್ಯಾಡೋ ಹೀಗೆ ಬಿದ್ದುಕೊಂಡಿಕ್ಕು. ಓಕೆ, ಸೊ ಅದರ ಅಬ್ಸರ್ವೇಷನ್ಲಿ ಹೀಗೆ ಮಾಡ್ತಾಯಿದ್ದು. ಓಕೆ, ನೆಕ್ಸ್ಟ್ ಡಾರ್ಕ್ ಬ್ರೌನ್ ತಗೊಳ್ತಾ ಇದ್ದೆ. ಬ್ಲ್ಯಾಕ್ ತಗೊಳ್ತಾ ಇದ್ದೆ. ಹೇಳಿದ್ರೆ ದೀಪ ಟಚ್ ಅಪ್ಪಲ್ಲಿ ತುಂಬ ಡಾರ್ಕ್ ಇರ್ತಲ್ಲ ಲೈಟ್ ಇದು ಶ್ಯಾಡೋ, ನನಗೆ ಆ ಪಾರ್ಟಿಗೆ ಮಾತ್ರ ಹಾಕುತ್ತಾ ಇದ್ದೆ. ಪ್ಲಸ್ ಎಲ್ಲಿ ಲೈಟಿನ ಇನ್ಫ್ಲೂಯೆನ್ಸ್ ಬೀಳ್ತಾ ಇಲ್ಲೇ ಅಲ್ಲಿಗೆ ಮಾತ್ರ. ಓಕೆ, ಸೊ ಇದರಾಗೆ ನಾನು ಕೈಲಿ ಮಾಡ್ತಾಯಿದ್ದೆ. ನಿಂಗೆ ದಯವಿಟ್ಟು ಬೇಕಾದರೆ ಪೇಪರ್ ತಗೊಳ್ಳಿ, ಮಕ್ಕ ಆದರೆ ದಯವಿಟ್ಟು ಕೈಲಿ ಮಾಡಿ. ಕೈಲಿ ಮಾಡಿತ್ತು ಹೇಳಿ ಆದರೆ 4 ಸರ್ತಿ ಹ್ಯಾಂಡ್ ವಾಶ್ ಕಂಪಲ್ಸರಿ. ಓಕೆ, ನಾನು ಪುನಃ ಹೇಳ್ತಾ ಇದ್ದೆ, ಮಕ್ಕ ಮಾಡಲಾಗ ಅಂತ ಕೇಳಿದ್ರೆ ಅವು ಕೈ ತೊಳೋಲ್ಲ, ಮರತ್ತು ಹೋಗೋದು, ಕೈ ಬಾಯಿಗೆ ಹೋಗೋದು, ಇಂಥದ್ದು ಅಪಕರಣ. ಓಕೆ, ನೆಕ್ಸ್ಟ್ ಆರೆಂಜ್ ಕಲರ್ ತಕ್ಕೊಳ್ಳಿ. ಇದರ ಬ್ಯಾಕ್ಗ್ರೌಂಡಿಗೆ ಪೂರ್ತಿ ಹಾಕಿ ಪ್ಲಸ್ ಅಗೇನ್ ಬ್ರೌನ್ ಕಲರ್ ತಕ್ಕೊಂಡು ಅದರ ಬ್ರೈಟ್ನೆಸ್ ನಿಂಗೆ ಆರೆಂಜ್ನ ಹಾಗೆ ಮಡಗಿತ್ತು ಹೇಳಿದ್ರೆ ಅದರ ಬ್ರೈಟ್ನೆಸ್ ಹಾಗೆ ಇರ್ತು. ಸೊ ನಾನು ಅದೇ ಕಲರ್ನ ಹಾಗೆ ಮಡಗಿ ಮಿಕ್ಸ್ ಮಾಡಿಕ್ಕಿ ನೆಕ್ಸ್ಟ್ ಪುನಃ ಏನಾದ್ರು ಫಸ್ಟ್ ಲೇಯರ್ ಹಾಕಿತ್ತಿದ್ದಲ್ಲ ಲೈಟ್ ಬ್ರೌನ್ ಕಲರ್ ಅದರ ತಕ್ಕೊಂಡು ವಾಪಸ್ ಅದರ ಮೇಲೆ ಮಾಡ್ತಾಯಿದ್ದೆ, ಮಿಕ್ಸ್ ಮಾಡ್ತಾಯಿದ್ದೆ. ಸೊ ಇದರ ಮಾಡ್ತಾ ಇಪ್ಪದರಿಂದ ನಿಂಗೋಗಿ ಆ ಬ್ರೈಟ್ನೆಸ್ ಇನ್ನೂ ಹಾಗೆ ಉಳಿತು. ಲೈಟ್ ಬಿದ್ದ ಬ್ರೈಟ್ನೆಸ್ ಅದು ಹಾಗೆಯೇ ಕಾಣ್ತು. ಓಕೆ, ಫುಲ್ ಅಪ್ಲೈ ಮಾಡಿಬಿಡ್ತು. ಈಗ ಬ್ಲೆಂಡ್ ಔಟ್ ಅಷ್ಟಪ್ಪ. ನೋಡಿ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿ ಕಾಂಬಲ್ಲೇ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇನ್ನು ದೀಪದ ಸುತ್ತ ರಜ್ಜ ಎಲ್ಲೋ ಆಕರ್ ತಕ್ಕೊಂಡು ದೀಪದ ಸುತ್ತ ಔಟ್ಲೈನ್ನ ಹಾಗೆ ಒಂದು ರಜ್ಜ ಬ್ರೈಟ್ನೆಸ್ಸಿಗೆ ಬೇಕಾಗಿ ಹಾಕುತ್ತಾ ಇದ್ದೆ. ಓಕೆ, ಆ್ಯಂಡ್ ಲೈಟ್ ಬ್ಲೂ ತಕ್ಕೊಂಡು ನಾನಾಗ ಹೇಳಿದಂಗೆ ಆ ಲೈಟ್ ಶ್ಯಾಡೋ ಲೈಟ್ ಕಾಣ್ತಾ ಇರ್ತೋಳಿ ಹೇಳಿದಲ್ಲ ಬ್ಯಾಕ್ಗ್ರೌಂಡಲ್ಲಿ ದೂರದ ಬ್ಲರ್ರಾಗಿ ಕಾಣ್ತಾ ಇದ್ದೋಳ ಆ ಟೆಕ್ಸ್ಚರ್ ಕೊಡಲೇಬೇಕಾಗಿ ನಾನು ಈ ಸರ್ಕಲ್ ಸಿಂಗುದೆ ಮತ್ತು ಅಲ್ಲಿ ಒಂದು ಅಡ್ಡಕ್ಕೆ ಒಂದು ರಜ್ಜ ಲೈಟ್ ಹಾಕುತ್ತಾ ಇದ್ದೆ. ಲೈಟಾಗಿ ಹಾಕಿರೋ ಸಾಕು. ಇಲ್ಲಿ ನಾನು ಆಲ್ರೆಡಿ ಹಾಕಿದ್ದೀಗ ರಜ್ಜ ಡಾರ್ಕ್ ಆಯಿತು, ಬಟ್ ಸ್ಟಿಲ್ ತುಂಬ ಲೈಟಾಗಿ ಹಾಕಿ ಎಷ್ಟು ಲೈಟ್ ಆಯಿತು ಅಷ್ಟು ಲೈಟು. ಸೊ ಅದರ ಮೇಲಿಂದ ನಮಗೆ ಪುನಃ ವೈಟ್ ಕಲರ್ ಹಾಕಿ ನಾವು ಅದರ ಮಿಕ್ಸ್ ಮಾಡಲಿದ್ದು. ಸೊ ಆದಷ್ಟು ಲೈಟಾಗಿ ಹಾಕಿ ಅದರ ಇನ್ನು ಪುನಃ ನಾನು ವೈಟ್ ಕಲರ್ ತಕ್ಕೊಂಡು ಇದರೆಲ್ಲವನ್ನು ಬ್ಲೆಂಡ್ ಮಾಡ್ತಾ ಇದ್ದೆ.
ಓಕೆ, ಬ್ಲೆಂಡ್ ಮಾಡೋದು ಒಂದು ರೀಸನೇ, ಇನ್ನೊಂದು ಇದರ ನಗೆಲ್ಲ ಲೈಟ್ ಮಾಡೋಕ್ಕಾಯ್ತು, ಹಾಗಾಗಿ ನಾನಿನ್ನು ಹಾಕುತ್ತಾ ಇದ್ದೆ. ಕ್ಲೀನ್ ಬ್ಲೆಂಡ್ ಔಟ್ ನೋಡಿ, ವೈಟ್ ಕಲರ್ ಹಾಕಿ ಅಪ್ಪಾಗ. ಓಕೆ, ನೆಕ್ಸ್ಟ್ ಕಲರ್. ಈ ಕಲರ್ ಇಂದ ತುಂಬ ಚೇಂಜಸ್ ಬಂತು, ದ್ಯಾಟ್ ಈಸ್ ಬ್ಲ್ಯಾಕ್. ಎಸ್, ಬ್ಯಾಕ್ಗ್ರೌಂಡ್ ಫುಲ್ ಬ್ಲ್ಯಾಕ್ ಮಾಡಿ ಅಷ್ಟಪ್ಪ ನಿಂಗಳ ಪೇಂಟಿಂಗ್ ತುಂಬ ಎದ್ದು ಕಾಣ್ತು. ದೀಪ ಮಾಡುವಾಗ ಹೆಚ್ಚಾಗಿ ಬ್ಯಾಕ್ಗ್ರೌಂಡ್ ಫುಲ್ ಪಿಚ್ ಡಾರ್ಕ್ ಇದ್ದ ತೊಳೆಯಾದರೆ ಎಷ್ಟು ಚೆಂದ ಕಾಣ್ತು ಅಂದರೆ ಅಷ್ಟು ಚೆಂದ ಕಾಣ್ತು. ಸೊ ಅದೇ ಥರ ನಾನಿಲ್ಲಿ ಕ್ಲೀನಾಗಿ ಕೇರ್ಫುಲ್ಲಾಗಿ ಫಸ್ಟ್ ಔಟ್ಲೈನ್ ಮಾಡ್ತಾ ಇದ್ದೆ. ಎಂತ ಕೇಳಿದ್ರೆ ನಿಂಗಳ ಈ ಬ್ಲ್ಯಾಕ್ ಕಲರ್ ನಿಂಗಳ ಪೇಂಟಿಂಗಿನ ಮೇಲೆ ನನಗೆ ಹೋಪಲ್ ಆಗಲ್ಲ, ಹಾಗಾಗಿ. ಓಕೆ, ನಾವು ಇಷ್ಟು ಹೊತ್ತು ಮಾಡಿದ್ದದೆಲ್ಲ ಅದರ ಸುತ್ತ ಉದೆ ಇದರ ಹಾಕಿಕೊಂಡು ಹೋದರೆ ಆಯ್ತು. ಬ್ಲ್ಯಾಕಿನ ರಫ್ ಆಗಿ ಹಾಕಿ, ಈ ಬ್ಯಾಕ್ಗ್ರೌಂಡ್ಲಿ ನಾವು ಬ್ಲೂ ಕಲರ್ ಹಾಕಿದ್ದಲ್ಲ ಅದರ ಸುತ್ತ ಉದೆ ಹಾಕಿಕ್ಕಿ ಮತ್ತೆ ಅದರ ಬ್ಲೆಂಡ್ ಮಾಡಿದ್ರೆ ಸಾಕು. ಅದರ ಸುತ್ತ ನೀಟಾಗಿ ಹಾಕಿಕೊಂಡು ಹೋದರೆ ಆಯ್ತು. ಹೀಗೆ ಕೇರ್ಫುಲ್ಲಾಗಿ ಹಾಕಿ ದೀಪದ ಹತ್ತಿರ ಎಲ್ಲ. ಎಸ್, ಓಕೆ, ಔಟ್ಲೈನ್ ಮೇಜರ್ ಔಟ್ಲೈನ್ ಆಯಿತು. ಓಕೆ, ಇನ್ನು ನಾನು ರಫ್ ಆಗಿ ರಪ್ಪ ಹಾಕೊಳ್ಳ ಹೋಗ್ತಿದ್ದಕ್ಕೆ. ಈಗ ಇದೆಂಥ ವಿಚಿತ್ರಳೆ ಅನಿಸುತ್ತಾ ಇರ್ತು, ಬಟ್ ಪ್ಲೀಸ್ ಟ್ರಸ್ಟ್ ಮೀ, ತುಂಬ ಚೆಂದ ಬಂತು. ಒಂಚೂರು ಇಲ್ಲಿಗೆಲ್ಲ ನಾನು ಬ್ಲ್ಯಾಕ್ ಹಾಕುತ್ತಾ ಇಲ್ಲ, ಅಲ್ಲಿಗೆ ಗ್ರೇ ಕಲರ್ಲಿ ನಾನು ಬ್ಲೆಂಡ್ ಕೊಡ್ತಾ ಇದ್ದೆ ರಜಾ. ದೀಪದ ಸುತ್ತದ ಹತ್ತಿರ ಫುಲ್ ಬ್ಲ್ಯಾಕ್ ಹಾಕಿದ್ಲೆ. ಮಿಕ್ಸ್ ಮಾಡಲೆ ತಕ್ಕತ್ತ ಗ್ರೇ ಕಲರ್ ಹಾಕುತ್ತಾ ಇದ್ದೆ. ಓಕೆ, ಇದರ ಪುನಃ ಹೀಗೆ ಮಿಕ್ಸ್ ಮಾಡಿ ರಜ್ಜೆ ಬ್ಲೆಂಡ್ ಮಾಡಿ ಗೊಂಬದು. ಕೈಲಿ ಮಾಡ್ತಾರೆ, ಕೈಲಿ ಮಾಡ್ಲಕ್ಕೂ ದೊಡ್ಡವು ಮಕ್ಕಳಾದರೆ ದಯವಿಟ್ಟು ಮಾಡಿಡಿ. ಓಕೆ, ಎಲ್ಲದಕ್ಕೂ ಫುಲ್ ಬ್ಲ್ಯಾಕಿನ ಹಾಕಿಬಿಡಿ, ಡಾರ್ಕಾಗಿ ಹಾಕಿಬಿಡಿ. ಇದು ಏನೋ ಸಿನಿಮ್ಯಾಟಿಕ್ ಹೆಂಗೆ ಕಾಣ್ತಾ ಇತ್ತು ನೋಡಿ. ಇನ್ನು ನಾವು ಇಲ್ಲೆಲ್ಲ ಫೈನಲಾಗಿ ಹಾಕ್ಕೊಂಡು ಬಂದದ್ದು
ನಾನು ಇಲ್ಲಿ ಮೇಲಂಗೆ ಹೋಗ್ತಾ ಲೈಟ್ ಮಾಡಿದ್ದೆ ಅಂತ ಕೇಳಿದ್ರೆ ಗ್ರೇಲಿ ಅನ್ನೋ ಥರ ಮಿಕ್ಸ್ ಮಾಡಿದೆ. ಸೊ ಹಾಗಾಗಿ ಅದರ ಲೈಟಾಗಿ ಹಾಕಿದ್ದಲ್ಲಿ ಎಲ್ಲ ಥ್ರೂ ಔಟ್ ನಿಗಳಲ್ಲಿ ಎಲ್ಲೆಲ್ಲಿ ವೈಟ್ ಗ್ಯಾಪ್ಸ್ ಕಾಣ್ತಾ ಇದ್ದೋ ಅಲ್ಲೆಲ್ಲ ಈ ಗ್ರೇ ಕಲರ್ಲಿ ಮಿಕ್ಸ್ ಮಾಡಿ ಒಂದು ಲೈಕ್ ಲುಕ್ ಬರುತ್ತೆ ಅಷ್ಟಪ್ಪಾಗ ಈ ಥರ. ಈಗ ಈ ಲೈಟ್ ಟಿಪ್ಪಲ್ಲಿ ಎಲ್ಲ ಒಂಚೂರು ಇದರ ಕ್ಲೀನ್ ಮಾಡಿಕೊಂಡು ಪುನಃ ಅದರ ಮೇಲಿಂದ ಹೀಗೆ ಸರ್ಕ್ಯುಲರ್ ಮೋಷನ್ಲಿ ಹಾಕಿಬಿಡಿ. ಅಷ್ಟಪ್ಪಾಗ ರಜ ಬ್ಲೆಂಡ್ ಅಪ್ಪಲ್ಲೇ ಸ್ಟಾರ್ಟ್ ಆಯಿತು ಒಳದಕ್ಕೆ. ಓಕೆ, ಸೊ ಆ ಬ್ಲೆಂಡಿಂದ ಮತ್ತು ನಾವು ಅದರ ಕ್ಲೀನಾಗಿ ಮಿಕ್ಸ್ ಮಾಡಲಾವತ್ತು ಬ್ಯಾಕ್ಗ್ರೌಂಡ್ ಒಟ್ಟಿಗೆ ಹೀಗೆ. ಸೊ ಒಂಥರ ತುಂಬ ಹೈಲೈಟು ಔಟ್ಲೆ ಅಷ್ಟಪ್ಪಾಗ ತುಂಬ ಇದುದೇ ಆಗ್ತಾ ಇಲ್ಲ. ಬಟ್ ಏನಾಗದು ತುಂಬ ಹೈಲೈಟ್ ಆಗ್ತಾ ಇದ್ದೋಳೆ ಅನಿಸುತ್ತಾ ಇದ್ದು. ವೈಟ್ ಕಲರ್ ಹಾಕಿದೆ ಟ್ರೈ ಮಾಡ್ತಾ ಇದ್ದೆ. ಇಲ್ಲಿ ಮಿಕ್ಸ್ ಹಿಂಗಿದೆ, ಮಿಕ್ಸ್ ಕ್ಲೀನ್ ಮಿಕ್ಸ್ ಬರಲಿ, ಬ್ಲರ್ ಆಗಿದ್ದಂಗೆ. ಐ ಫೀಲ್ ಇದರ ಇನ್ನದೇ ಸ್ಮಜ್ ಮಾಡಿತ್ತೊಳರೆ ಇನ್ನೂ ಬೆಟರ್ ಕಾಣ್ತೊಳೆ, ಹಾಗಾಗಿ ಫುಲ್ ಸ್ಮಜ್ ಮಾಡ್ತಾ ಇದ್ದೆ ಈಗ. ಅಷ್ಟಪ್ಪಾಗ ಅದೊಂಥರ ಬ್ಲರ್ನೆಸ್ ಹಿಂದಿಂದ ಕಾಣ್ತು. ಈಗೇನು ಇಯರ್ ಬಡ್ಸ್ ಇಲ್ಲಿ ಮಾಡಿ ಕೈಲಿ ಮಾಡ್ತೊಳ್ಳಿದರೆ ಕೈ ಕ್ಲೀನ್ ಇದ್ದರೆ ಲಾಯ್ಕ ಬತ್ತು. ಜಸ್ಟ್ ಫಿನಿಶಿಂಗ್ ಟಚಿಂಗ್ ನಿಂಗೆ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಕಲರ್ ಬೇಕು ಅನ್ಸುತ್ತೋ ಅಲ್ಲಿ ರಜ ಕಲರ್ಸ್ ಆ್ಯಡ್ ಮಾಡಿದ್ರೆ ಆಯಿತು. ನಾನು ದೀಪಕ್ಕೆ ಪುನಃ ವೈಟ್ ಕಲರ್ ಹಾಕಿ ಫೈನಲ್ ಟಚ್ ಕೊಡ್ತಾ ಇದ್ದೆ ಅಷ್ಟೇ. ಈಗ ರಜ ಬ್ರೌನ್ ಕಲರ್ ತಕ್ಕೊಂಡು ಇಲ್ಲಿ ಒಂಚೂರು ಬ್ರೌನ್ ಕಲರ್ ಹಾಕುತ್ತಾ ಇದ್ದೆ, ಜಸ್ಟ್ ಫಾರ್ ಬ್ಲೆಂಡಿಂಗ್ ಸೇಕ್. ದೀಪಲ್ಲಿ ಒಂಚೂರು ಕಪ್ಪು ಬಣ್ಣ ಬಿದ್ದಿದ್ದಾರೆ, ರಿಮೂವ್ ಮಾಡ್ತಾ ಇರ್ಬೋದು. ಎಸ್, ಓಕೆ, ಇದು ನಿಗಳ ಫೈನಲ್ ಲುಕ್. ಹೇಗೆ ಈಸಿ ಇತ್ತಿದಲ್ದ ಅಂತ ಹೇಳಿದ್ದಲ್ಲ ಯಾವಾಗಲೇ, ಎನಿಬಡಿ ಕ್ಯಾನ್ ಡ್ರಾ. ಹಾಗೆ ಈ ಸರ್ತಿಯ ದೀಪಾವಳಿ ನಿಂಗೋಗೆಲ್ಲರಿಗೂ ಸಂತೋಷ, ಸುಖ, ಶಾಂತಿ, ನೆಮ್ಮದಿಯ ತರಲಿ ಹೇಳಿಕೆ ಹೇಳ್ತಾ, ಈ ಸರ್ತಿ ದೀಪವ ಬರೀ ನಿಂಗಳ ಮನೆಯ ಸುತ್ತಮುತ್ತ ಮಾತ್ರ ಹೊತ್ಸಾಡಿ ನಿಂಗಳ ಮನಸ್ಸಿಲಿಯುದೆ ಕ್ಯಾನ್ವಾಸ್ ಇಲಿಯುದೆ ಹಾಕಿ. ಅಮ್ಮಗ ನಿಮ್ಮ ಭೇಟಿ ನಾಳ್ದು ಆದಿತ್ಯವಾರ ಕಾಗದದ ದೋಣಿಲಿ. ಅಮ್ಮಗ ಕಾಂಬ ಟಾಟಾ.